ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಸಿದ್ಧತಾ ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡೋಣ. ಇನ್ನು ಪರೀಕ್ಷೆ ಹತ್ತಿರ ಬರ್ತಾ ಇದೆ. ನೀವು ವಿದ್ಯಾರ್ಥಿಗಳೇ ಪೂರ್ವಸಿದ್ಧತಾ ಪರೀಕ್ಷೆ 1 ಮತ್ತು ಪೂರ್ವಸಿದ್ಧತಾ ಪರೀಕ್ಷೆ 2 ಮತ್ತು ಪೂರ್ವಸಿದ್ಧತಾ ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಓದಿದ್ದೇ ಆದಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದಾಗಿದೆ. ಇಂದಿನ ದಿವಸ ನಾವು ಪೂರ್ವಸಿದ್ಧತಾ ಪರೀಕ್ಷೆ 3ರ ದ್ವಿತೀಯ ಭಾಷೆಯ ಕನ್ನಡದ ವಿಷಯದ ಕುರಿತು ಪ್ರಶ್ನೆಗಳನ್ನು ಮತ್ತು ಉತ್ತರಗಳ ಸಹಿತ ನೋಡೋಣ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟು? ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 9. ವರ್ಗೀಯ ವ್ಯಂಜನಗಳ ಸಂಖ್ಯೆ 25 ಆಗಿರುತ್ತೆ. ಇನ್ನು ಅನುಕರಣ ಅವ್ಯಯಕ್ಕೆ ಉದಾಹರಣೆ ಯಾವುದು? ಜುಳು ನೋಡಿ, ಇಲ್ಲಿ ಯಾವುದೇ ಒಂದು ಪದ ಅದಕ್ಕೆ ಅರ್ಥ ಇರದೆ ಕೇವಲ ಧ್ವನಿ ಇದ್ದು 2 ಬಾರಿ ಉಚ್ಚಾರಣೆ ಮಾಡಿದರೆ ನಾವು ಅದಕ್ಕೆ ಅನುಕರಣವೆಂದು ಕರೆಯುತ್ತೇವೆ. ಇಲ್ಲಿ ಶಿಕ್ಷಕ ಈ ಪದವು ಯಾವ ನಾಮಕ್ಕೆ ಸೇರಿದೆ? ಇದು ಅನುವರ್ತಕ ನಾಮಕ್ಕೆ ಸೇರಿದೆ. ಮಾತಿಲ್ಲ ಈ ಪದದಲ್ಲಿರುವ ಸಂಧಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ಲೋಪಸಂಧಿ. ನೋಡಿ, ಮಾತು ಅದಕ್ಕಿಲ್ಲ, ಮಾತಿಲ್ಲ ಏನಾಗುತ್ತಪ್ಪ ಅಂದರೆ ಮಾತು ಅದಿಕ್ ಇಲ್ಲ. ನೋಡಿ, ಇಲ್ಲಿ ಊ ಸ್ವರ ಇದೆ. ಊ ಸ್ವರ ಲೋಪ ಏನಾಗುತ್ತಪ್ಪ ಅಂತಂದರೆ ಈ ಸ್ವರ ಬರುತ್ತೆ. ಊ ಲೋಪವಾಗಿ ಈಕಾರ ಬರುತ್ತೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪುಟ್ಟರಾಜ ಕವಿಗಳು ಏನೆಂದು ಪ್ರಸಿದ್ಧರಾಗಿದ್ದಾರೆ? ಪುಟ್ಟರಾಜರು ರಂಗಜಂಗಮೆಂದು ಪ್ರಸಿದ್ಧರಾಗಿದ್ದಾರೆ. ಎಷ್ಟೋ ಬಾರಿ ರಿವಿಷನ್ ಮಾಡಿದ್ದೀನಿ, ನಿಮಗೆ ಕೇಳಿದ್ದೀನಿ. ಚೆನ್ನಾಗಿ 3 ಪ್ರಶ್ನೆ ಪತ್ರಿಕೆಗಳು ಓದಿದ್ದೇ ಆದಲ್ಲಿ ನೀವು ಖಂಡಿತವಾಗಿಯೂ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ಹಾಗೂ ಉತ್ತೀರ್ಣರು ಸಹ ಆಗಬಹುದು. ದಯವಿಟ್ಟು 3 ಪೂರ್ವಸಿದ್ಧ ಪರೀಕ್ಷೆಗಳನ್ನು ದಯಮಾಡಿ ಓದಿ ವಿದ್ಯಾರ್ಥಿಗಳಲ್ಲಿ. ಇದು ನನ್ನ ಕಳಕಳಿಯ ವಿನಂತಿ. ಎಷ್ಟೋ ಬಾರಿ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಭಾಳಷ್ಟು ಬಾರಿ ರಿವಿಷನ್ ಮಾಡಿದ್ದೀನಿ, ಆದರೂ ಸಹ ನೀವು ಕೆಲವು ಜನ ನೆಗ್ಲೆಕ್ಟ್ ತೋರ್ತಿದ್ದೀರ. ದಯವಿಟ್ಟು ಓದಿ. ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು? ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ವಿಜ್ಞಾನೀಯ ತಂತ್ರಜ್ಞಾನ ಹಾಗೂ ಕಲಾವಿದನ ಸೃಜನಶೀಲತೆ, ಸ್ವಪ್ರಜ್ಞತೆಯ ಸಮನ್ವಯತೆ ಇದೆ. ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ನೋಡಿಲ್ಲಿ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಅವರ ಗುರಿಯಾಗಿತ್ತು. ಗೋಪಾಲನು ಹೊಸ ಪಂಚೆಯನ್ನು ಏತಕ್ಕಾಗಿ ಕೇಳಿದನು? ತನ್ನ ಹಳೆಯ ಬಟ್ಟೆಯನ್ನು ನೋಡಿ ಗೆಳೆಯರು ಅಪಹಾಸ್ಯ ಅಥವಾ ಗೇಲಿ ಮಾಡುತ್ತಾರೆ ಎಂಬ ಕಾರಣಕ್ಕೆ ಕೇಳಿದನು. ಸೌಜನ್ಯ ಹೇಗೆ ಹರಳಬೇಕು? ಸೌಜನ್ಯ ಹೂವಿನಂತೆ ಅರಳಬೇಕು. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ. ಮಾನವನ ಬದುಕು ಏಕೆ ಇಬ್ಬನಿಯಂತೆ ಇರಬೇಕೆಂದು ಸಿಪ್ ಕೇಳಿದ್ದಾರೆ? ಇಬ್ಬನಿಯು ಸೂರ್ಯನ ಕಿರಣಕ್ಕೆ ಮನುವಾಗಿ ಕರಗುವಂತೆ ಮಾನವನ ಜೀವನವೂ ಇರಬೇಕು. ಇನ್ನು ಜನಪದರ ಪ್ರಕಾರ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಶಬ್ದಕ್ಕೆ ಅಂಜಬಾರದು. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕು? ವೇಷದಂತೆ ಆಚರಣೆ ಇರಬೇಕು ಎಂದು ಸಿದ್ದರಾಮ ಹೇಳಿದ್ದಾರೆ. ಕೌರವನ ಆಗಬೇಕಾಗಿತ್ತಲ್ಲಿ ಕೌರವನ ಸೇನೆಯ ಉತ್ತರನಿಗೆ ಹೇಗೆ ಕಾಣಿಸಿತು? ವಿಶಾಲವಾದ ಕಡಲಿನ ಸಮುದ್ರದಂತೆ ಕಾಣಿಸಿತು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡಿ, ಇಲ್ಲಿ ರೈತನು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ನೀವು ಯಾವ ಥರ ಬರೀಬಹುದಪ್ಪ ಅಂದರೆ ಭೂಮಿ ಬರಡಾಗುತ್ತಿರುವುದು, ಮಳೆಯ ಅಭಾವ, ದಲ್ಲಾಳಿಗಳ ಹಾವಳಿ, ಮಾರುಕಟ್ಟೆಯ ಸಮಸ್ಯೆ, ಕ್ರಿಮಿಕೀಟಗಳ ಹಾವಳಿ, ವಿದ್ಯುತ್ ಕೊರತೆ ಇವು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಎಲ್ಲಿ ಗೂಡು ಕಟ್ಟುತ್ತವೆ?
ಮನುಷ್ಯರಲ್ಲಿರುವ ಕೇರಿಗಳಲ್ಲಿ ವಾಹನದ ದಟ್ಟಣೆ ಹೆಚ್ಚಿರುವ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಟ್ರಾನ್ಸ್ಫಾರ್ಮರ್, ಮೀಟರ್ ಪೆಟ್ಟಿಗೆ ಮತ್ತು ವಿದ್ಯುತ್ ತಂತಿಗಳಲ್ಲಿ ಗೂಡು ಕಟ್ಟುತ್ತವೆ. ಲೇಖಕರ ಹರಿದ್ವಾರವನ್ನು ಹೇಗೆ ವರ್ಣಿಸಿದ್ದಾರೆ? ಎತ್ತರದ ಮನೆಗಳು, ಕಣ್ಣು ಸೆಳೆಯುವ ಗುಡಿ ಗೋಪುರಗಳು, ಇಕ್ಕಟ್ಟಾದ ಬೀದಿಗಳು ಮತ್ತು ಪ್ರಾಚೀನ ಲಕ್ಷಣದ ಧರ್ಮಶಾಲೆಗಳಿಂದ ಕೂಡಿದ್ದು ಗಲೀಜಿನಿಂದ ಕೂಡಿದೆ ಎಂದು ವರ್ಣಿಸಿದ್ದಾರೆ. ಅಸೌಜನ್ಯದ ನಡವಳಿಕೆಗೆ 2 ಉದಾಹರಣೆಗಳನ್ನು ನೀಡಿ. ತಮ್ಮ ಬಳಿಗೆ ಬಂದವರ ಬಗ್ಗೆ ಪ್ರೀತಿ ಅಥವಾ ತಾಳ್ಮೆ ತೋರುವುದಿಲ್ಲ ಮತ್ತು ಯಾವಾಗಲೂ ಮುಖಗಂಟು ಹಾಕಿಕೊಂಡಿರುವುದು. ಇದು ಅಸೌಜನ್ಯ ನಡವಳಿಕೆಯ ಉದಾಹರಣೆ. ಕೆರೆಯಲ್ಲಿ ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಕೆರೆಯ ಅಂದವನ್ನು ನೋಡಲು ಸಾಕ್ಷಾತ್ ಶಿವನೇ ಧರಿಗಿಳಿದು ಕೆರೆಯ ಹತ್ತಿರ ಬಂದಾಗ ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ, ಅಥವಾ ಶಿವನ ನೋಡಲು ಬಂದಾಗ ಕಬ್ಬಕ್ಕಿಯು ಬಾಯಿ ಬಿಡುತ್ತವೆ. ಬಸವಣ್ಣನವರು ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವಿವರಿಸಿದ್ದಾರೆ? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಕಾಲುಗಳೇ ಕಂಬ. ಈಗಾಗಲೇ ಪದ್ಯದಲ್ಲಿ ಯಾವ ರೀತಿ ಇದೆ ಅದೇ ಅರ್ಥ ಮಾಡ್ಕೊಂಡು ಬರಬೇಕಿಲ್ಲ. ಶರೀರವೇ ದೇಗುಲ ಹಾಗೂ ತನ್ನ ತಲೆಯೇ ಬಂಗಾರದ ಕಲಸೆ ಎಂದು ವರ್ಣಿಸಿದ್ದಾರೆ. ಕಳ್ಳರ ಗುರುವಿನ ಮನಃಪರಿವರ್ತನೆ ಹೇಗೆ ಆಯಿತು? ಉತ್ತರ: ವೈದ್ಯರು ಮಗುವಿನ ಪ್ರಾಣ ಉಳಿಸಿ ಹೇಳಿದ ಕೊಲ್ಲುವುದು ರಾಕ್ಷಸರ ಕೆಲಸ, ಕಾಯುವುದು ದೇವರ ಕೆಲಸ ಎಂಬ ಮಾತುಗಳು ಭೀಮನಾಯಕನ ಹೃದಯಕ್ಕೆ ತಟ್ಟಿ ಮನಃಪರಿವರ್ತನೆ ಆಯಿತು. ಇನ್ನು ಕನ್ನಡಿಗರ ಕಾವ್ಯರಚನೆ ಶೈಲಿಯ ಬಗ್ಗೆ ಶ್ರೀವಿಜಯ ಏನು ಹೇಳಿದ್ದಾನೆ? ಇದು ಎಷ್ಟೋ ಸಾರಿ ಹೇಳಿದ್ದೀನಿ ನಿಮಗೆ. ಕನ್ನಡಿಗರ ಪದವನ್ನು ಹರಿತು ಹೇಳುತ್ತಾರೆ, ಪದವರಿತು ಹೇಳುತ್ತಾರೆ ಅಂತ ಹೇಳಿದೆ. ಹೇಳಿದ್ದನ್ನು ತಿಳಿದು ಶೋಧಿಸುತ್ತಾರೆ ಮತ್ತು ವಿದ್ಯೆ ಕಲಿಯದಿದ್ದರೂ ಕಾವ್ಯ ರಚಿಸುವಷ್ಟು ಪರಿಣಿತರು ಎಂದು ಹೇಳಿದ್ದಾರೆ. ಇನ್ನು ರಾಷ್ಟ್ರಕವಿ ಕುವೆಂಪು, ಕೆ.ವಿ. ಪುಟ್ಟಪ್ಪ. ಕಾವ್ಯನಾಮ ಕುವೆಂಪು. ಜನನ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಕೃತಿಗಳು: ನಾವಿಲು, ಪಾಂಚಜನ್ಯ, ಕವನ ಸಂಕಲನಗಳು, ಬೆರಳಿಗೆ ಕೊರಳು, ಶೂದ್ರ ತಪಸ್ವಿ, ಕಾನೂರಿ ಹೆಗ್ಗಡತಿ, ಮಲೆಗಳಲ್ಲಿ ಮದುವೆಗಳು ಕಾದಂಬರಿಗಳಾಗಿವೆ. ಗೌರವ: ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ರಾಷ್ಟ್ರಕವಿ ಮತ್ತು ಪದ್ಮವಿಭೂಷಣ ಪುರಸ್ಕೃತರಾಗಿದ್ದಾರೆ. ನೋಡಿ, ಈಗಾಗಲೇ ನಿಮಗೆ ಕವಿ ಪರಿಚಯಗಳು ಭಾಳಷ್ಟು ಬಾರಿ ರಿವಿಷನ್ ಮಾಡಿಸಿದ್ದೀನಿ, ದಯಮಾಡಿ ಓದಿ ವಿದ್ಯಾರ್ಥಿಗಳೇ. ಇನ್ನು ಪದ್ಯದ ಸಾರಾಂಶ ಅಥವಾ ಭಾವಾರ್ಥ. ಇಲ್ಲಿ ಭಾವಾರ್ಥಕ್ಕೆ ನೋಡೋದಾದರೆ, ಹಸಿ ಸೌದೆಯು ಬೆಂಕಿಯಲ್ಲಿ ಉರಿಯುವಾಗ ಬುಸುಗುಟ್ಟುತ್ತಾ ಹೊಗೆಯ ಬಿಸಿ ತೊಂದರೆ ಕೊಡುತ್ತದೆ. ಪಟಾಕಿಯು ಸಣ್ಣ ಕಿಡಿ ತಗುಲಿದರೂ ಜೋರಾಗಿ ಶಬ್ದ ಮಾಡಿ ಮಾಲಿನ್ಯ ಉಂಟಾಗುತ್ತದೆ. ಆದರೆ ಮನುಷ್ಯರ ಬದುಕು ಹೀಗಿರಬಾರದು. ಸೂರ್ಯನ ಕಿರಣ ಬಿದ್ದಾಗ ಇಬ್ಬನಿ ಹೇಗೆ ಯಾರಿಗೂ ತಿಳಿದಂತೆ ಮೌನವಾಗಿ ಕರಗುತ್ತದೆಯೋ ಹಾಗೆಯೇ ಮನುಷ್ಯರನ್ನು ಕೋಪ ಮತ್ತು ಅಹಂಕಾರವನ್ನು ಶಾಂತವಾಗಿ ಬದುಕಬೇಕು. ನೋಡಿ, ಹಸಿ ಸೌದೆ ಬೆಂಕಿಯಲ್ಲಿ ಉರಿಯುವಾಗ ಹೇಗೆ ಬುಸುಗುಟ್ಟುತ್ತಾ ಹೊಗೆ ಬಿಸಿ ತೊಂದರೆ ಕೊಡುತ್ತದಲ್ಲ, ಪಟಾಕಿ ಸಣ್ಣ ಕಿಡಿ ತಗಲಿದರೂ ಜೋರಾಗಿ ಹೇಗೆ ಶಬ್ದ ಮಾಡುತ್ತಾ ಹೇಗೆ ಶಬ್ದ ಮಾಲಿನ್ಯ ಉಂಟಾಗುತ್ತಾ ಹಾಗೆ ಮನುಷ್ಯನ ಬದುಕು ಇರೋಕ್ಕೆ ಹೋಗ್ಬಾರ್ದು. ಆದರೆ ಮನುಷ್ಯನ ಬದುಕು ಹೇಗಿರ್ಬೇಕಂತ ಹೇಳಿದಾರಪ್ಪ ಅಂದರೆ, ಸೂರ್ಯನ ಕಿರಣಗಳು ಬಿದ್ದಾಗ ಇಬ್ಬನಿ ಯಾರಿಗೂ ತಿಳಿದಂತೆ ಮೌನವಾಗಿ ಕರಗುತ್ತೆ ಮಂಜು, ಹೌದಾ? ಹಾಗೆ ಮನುಷ್ಯನು ಕೋಪ ಮತ್ತು ಅಹಂಕಾರಗಳನ್ನು ಬಿಟ್ಟು ಮೌನವಾಗಿ ಶಾಂತವಾಗಿ ಇರಬೇಕು. ಎಲ್ಲ ಕೋಪಕ್ಕೆ ಮೌನ ಒಂದೇ ಪರಿಹಾರ. ಇದು ಭಾವಾರ್ಥ. ಅಲಂಕಾರ. ಈಗಾಗಲೇ ಹೇಳಿದ್ದೆ, ಚೈತ್ರದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಇದು ನಿಮ್ಗೆ ಗೊತ್ತೇ. ಅಂತ್ಯ, ಓಳ್, ಅಂದದಿ ಎನ್ನೋ ಪದ ಬಂದರೆ ಯಾವ ಅಲಂಕಾರ? ಉಪಮಾ ಅಲಂಕಾರ. ಉಪಮೆ ಯಾರಲ್ಲಿ? ನೆಲದಮ್ಮ, ಭೂಮಿ. ಉಪಮಾನ ನವವಧು. ಉಪಮಾವಾಚಕ ಅಂತೆ. ಸಮನ್ವಯ ಏನಪ್ಪ? ಚೈತ್ರ ಮಾಸದಲ್ಲಿ ಭೂಮಿಯು ಹಸಿರಿನಿಂದ ಕಂಗೊಳಿಸುವುದನ್ನು ನವವಧುವಿನ ಸೌಂದರ್ಯಕ್ಕೆ ಹೋಲಿಸಲಾಗಿದೆ, ಅಥವಾ ಈ ಥರ ಆದರೂ ಬರೋದು. ಉಪಮೇಯವಾದ ನೆಲದಮ್ಮವನ್ನು ಉಪಮಾನವಾದ ನವವಧುವಿಗೆ ಹೋಲಿಸಲಾಗಿದೆ ಅಂಥೇಳಿ ಬರೆಯಬಹುದು. ಇನ್ನು ಗಾದೆ ಮಾತು. ನಾನು ಈಗಾಗಲೇ ಕೆಲವೊಂದಿಷ್ಟು ಗಾದೆ ಮಾತುಗಳು ಕೊಟ್ಟಿದ್ದೆ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ನೋಡಿ, ಇಲ್ಲಿ ಗಾದೆಯು ಫಸ್ಟ್ ಇಲ್ಲಿ ಸ್ವಲ್ಪವಾಗಿದೆ. ಏನಂತ ಬರೀಬೇಕಪ್ಪ ಅಂತಂದರೆ, ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಎಂಬ ಹಿರಿಯರ ಮಾತಿನಂತೆ ಗಾದೆಗಳು ನಮ್ಮ ಹಿರಿಯರ ಅನುಭವದ ಜೀವನದ ನುಡಿಮುತ್ತುಗಳಾಗಿವೆ. ಗಾದೆಗಳು ಅರ್ಥದಲ್ಲಿ ಚಿಕ್ಕದಾದರೂ ವಾಮನಂತೆ ಗಾದೆಗಳು ವಾಮನಂತೆ ಚಿಕ್ಕದಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಒಂದು ಪದಗಳನ್ನು ಬಳಕೆ ಮಾಡಿಕೊಂಡು ನೀವು ಗಾದೆ ಮಾತಿನ ಅರ್ಥವನ್ನು ಬರೆಯಬೇಕು. ಇನ್ನು ಸಂದರ್ಭಗಳು ನೋಡ್ಕೊಡ್ರಿ. ಇದು PDF ಸಹ ಕಳಿಸಿರ್ತೇನೆ. ಪದ್ಯ ಎಷ್ಟೋ ಬಾರಿ ಕಂಠಪಾಠ ಮಾಡಿಸಿದ್ದೀನಿ ವಿದ್ಯಾರ್ಥಿಗಳೇ. ಒಂದು ಬಾಣಕ್ಕೆ ಗುರಿಯ ಹಲವಿರುವುದುಂಟೆ, ಒಂದು ದೇಹದೊಳ ಆತ್ಮ ಎರಡು ಇರುವುದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದೇ ಗುರಿಗೆ ಹೋರಾಡು ಹಗಲಿರುಳು ಅಂತೇಳಿ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳು, ನನ್ನ ಮಗ ಓದ್ತಾನೆ ಬರೀತಾನೆ, ಏನೋ ಶಾಲೆ ಕಲಿತೇವೆ, ಮುಂದೊಂದು ದಿನ ಒಳ್ಳೆ
ಜಾಣವಂತಾಗ್ತಾನೆ, ಬುದ್ಧಿವಂತ ಸಮಾಜದಲ್ಲಿ ಬದುಕು ದಾರಿ ತೋರಿಸುವಂತಹ ಒಂದು ವ್ಯಕ್ತಿ ಆಗ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ದಯವಿಟ್ಟು ನಿಮಗೋಸ್ಕರ ಶಾಲೆ ಫೀಸ್ ಕಟ್ತಾರೆ. ಆ ಒಂದು ಉದ್ದೇಶಕ್ಕಾದರೂ ನಿಮ್ಮ ತಂದೆ ತಾಯಿ ಒಂದು ನಿಮ್ಮ ಮೇಲಿಟ್ಟಿರುವ ನಂಬಿಕೆಗೋಸ್ಕರ ಆದರೂ ದಯಮಾಡಿ ಓದಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿ.